ಹಾಯ್ ಹಲೋ ಸ್ನೇಹಿತರೆ, ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡುವಾಗ ತಿಳ್ಕೊಂಡ್ರಿ ಅತಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ರೀ ಇಂಡಿಯನ್ ಜಿಯೋಗ್ರಫಿ ಅಂತ ಕಾಣ್ತೀವಿ. ಹಾಗಾದ್ರೆ ಇಂಡಿಯನ್ ಜಿಯೋಗ್ರಫಿ ಮೇಲೆ ಯಾವ ರೀತಿ ಪ್ರಶ್ನೆ ಬಂದಿದಾವ ಅಂತ ಹೇಳಿ ಸ್ವಲ್ಪ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಭೂಮಿಯು ಯಾವ ಆಕಾರದಲ್ಲದ ಅಂತ ಕೇಳಿದ್ರೆ ಜಿಯಾಡ್ ಆಕಾರದಾಗದ ಅಂತ ಕರಿತೀವಿ. ಭೂಮಿಯು ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಜಿಯಾಡ್ ಆಕಾರದಾಗದ ಅಂತ ಕಾಣ್ತಾ ಇದೀವ್ರಿ. ಹಾಗಾದ್ರೆ ಜಿಯಾಡ್ ಆಕಾರ ಅಂದ್ರೆ ಏನ್ರಿ? ಸಮಭಾಜಕ ವೃತ್ತದಲ್ಲಿ ಭೂಮಿ ಉಬ್ಬಿದಂತಿದ್ದು ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಆಕಾರದಲ್ಲಿದೆ. ಹಾಗಾದ್ರೆ ಈ ಭೂಮಿಯ ಮೇಲೆ ಭಾರತ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ. ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ ಭಾರತ ಕಂಡು ಬರ್ತದ್ರಿ. ಓಕೆನಾ? ಅಥವಾ ಸಮಭಾಜಕ ವೃತ್ತದ ಉತ್ತರ ಭಾಗದ ಪೂರ್ವ ಭಾಗದಲ್ಲಿ ಭಾರತ ಹಂಚಿಕೆಯಾಗಿದೆ. ಪೂರ್ವ ಭಾಗದಲ್ಲಿ ಅಂತ ಕರಿತೀವಿ. ಹಾಗಾರ ಈ ಭೂಮಿಯ ಮೇಲೆ ಏನದಾವಂದ್ರ 7 ಖಂಡಗಳದಾವ್ರಿ. 7 ಖಂಡಗಳು ಅಂತ ಕರಿತಾ ಇದೀವಿ. ಈ 7 ಖಂಡಗಳಲ್ಲಿ ನಮ್ಮ ಏಷ್ಯಾ ಖಂಡ ಅಂತ ಕರಿತಾ ಇದೀವಿ. ಈ ಏಷ್ಯಾ ಖಂಡದಾಗ ಏನಪ್ಪಾ ಅಂದ್ರ ಭಾರತ ಹಂಚಿಕೆ ಆಗೈತಿ. ಏಷ್ಯಾ ಖಂಡದ ದಕ್ಷಿಣ ಭಾಗದಾಗ ಏನಪ್ಪಾ ಅಂದ್ರ ಭಾರತ ಹಂಚಿಕೆ ಆಗ್ಯದ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಈ ಭಾರತ ವಿಶ್ವದಾಗ ಎಷ್ಟನೇ ಅತಿ ದೊಡ್ಡ ರಾಷ್ಟ್ರ ವಿಸ್ತೀರ್ಣಗ ಅಂತ ಕೇಳಿದ್ರೆ 7ನೇ ದೊಡ್ಡ ರಾಷ್ಟ್ರ ಅಂತ ಕರಿತಾ ಇದ್ವಿ. 7ನೇ ದೊಡ್ಡ ರಾಷ್ಟ್ರ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥ 6 ದೊಡ್ಡ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡ್ದಕ್ಕಾರ್ರಿ. ಒಂದನೇದು ಕಾಣ್ತಾ ಇದೀವಿ ರಷ್ಯಾ ಅಂತೇಳಿ. ಎರಡನೇದು ಕಾಣ್ತಾ ಇದೀವಿ ಕೆನಡಾ ಅಂತೇಳಿ. ಓಕೆನಾ? ಮೂರನೇದು ಕಾಣ್ತಾ ಇದೀವಿ ಚೀನಾ ರಾಷ್ಟ್ರ ಅಂತೇಳಿ. ನಾಲ್ಕನೇದು ಕಾಣ್ತಾ ಇದೀವಿ ಅಮೇರಿಕಾ ಅಂತ ಕರಿತಾ ಇದೀವಿ. ಐದನೇದು ಯಾವುದು ಅಂತ ಕೇಳಿದ್ರಿ ಬ್ರೆಜಿಲ್ ಅಂತ ಕರಿತಾ ಇದೀವಿ. ಬ್ರೆಜಿಲ್ ರಾಷ್ಟ್ರ ದಕ್ಷಿಣ ಅಮೆರಿಕದಾಗ ಬರ್ತದ್ರಿ. ಇನ್ನು ಆರನೇದು ಯಾವುದು ಅಂದ್ರ ಆಸ್ಟ್ರೇಲಿಯಾ ಅಂತ ಕರಿತಾ ಇದೀವಿ. ಆಸ್ಟ್ರೇಲಿಯಾ. ಏಳನೇದು ಯಾವುದು ಅಂತ ಕೇಳಿದ್ರ ಅದು ಭಾರತ ಅಂತ ಕರಿತೀವಿ. ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅದಂದ್ರ 7ನೇ ದೊಡ್ಡ ರಾಷ್ಟ್ರ ಅದ ಅಂತ ಕರಿತೀವಿ. ಹಾಗಾದ್ರ ಈ ಭಾರತದ ವಿಸ್ತೀರ್ಣ ಎಷ್ಟದಂದ್ರ 32,87,263 ಚದರ ಕಿಲೋಮೀಟರ್ ಇದರ ವಿಸ್ತೀರ್ಣ ಅದ. 32,87,263 ಚದರ ಕಿಲೋಮೀಟರ್ ಅದ ರೀ. ಹಾಗಾದ್ರೆ ಭಾರತದ ಪ್ರಸ್ತುತ ಎಷ್ಟು ರಾಜ್ಯಗಳದಾವ ಅಂತ ಕೇಳಿದ್ರ 28 ರಾಜ್ಯಗಳದಾವ. ನೆನಪಿಲ್ರಿ? 28 ರಾಜ್ಯಗಳದಾವ್ರಿ. 8 ಕೇಂದ್ರಾಡಳಿತ ಪ್ರದೇಶಗಳದಾವ್ರಿ. 8 ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾದ್ರೆ ನಮ್ಮ ರಾಷ್ಟ್ರೀಯ ರಾಜಧಾನಿ ಯಾವುದು ಅಂತ ಕೇಳ್ತಾನ್ರಿ ದೆಹಲಿ ಅಂತ ಕರಿತಾ ಇದ್ದೀವಿ. ದೆಹಲಿ. ಓಕೆನಾ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ 28 ರಾಜ್ಯಗಳಲ್ಲಿ ವಿಸ್ತೀರ್ಣದಾಗ ಅತಿ ದೊಡ್ಡದಾದ ರಾಜ್ಯ ಯಾವುದು ಅಂತ ಕೇಳ್ತಾನ್ರಿ. ಒಂದನೇದು ರಾಜಸ್ಥಾನ್. ವಿಸ್ತೀರ್ಣದಾಗ ಅತಿ ದೊಡ್ಡದಾದ ರಾಜ್ಯ ಅಂದ್ರೆ ರಾಜಸ್ಥಾನ್ ರೀ. ಎರಡನೇದು ಯಾವುದು ಅಂತ ಕೇಳಿದ್ರ ಮಧ್ಯಪ್ರದೇಶ್. ಮೂರನೇದು ಯಾವುದು ಅಂದ್ರ ಮಹಾರಾಷ್ಟ್ರ. ನಾಲ್ಕನೇದು ಉತ್ತರ ಪ್ರದೇಶ್. ಐದನೇದು ಗುಜರಾತ್. ಆರನೇದು ಯಾವುದು ಅಂತ ಕೇಳಿದ್ರ ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕವು ವಿಸ್ತೀರ್ಣದಲ್ಲಿ ದೇಶದಾಗ ಎಷ್ಟನೇ ದೊಡ್ಡ ರಾಜ್ಯ ಅದ ಅಂತ ಕೇಳಿದ್ರ 6ನೇ ದೊಡ್ಡ ರಾಜ್ಯ ರೀ. ನೆನಪಿರ್ಲಿ, 6ನೇ ದೊಡ್ಡ ರಾಜ್ಯ ಅದ ಅಂತ ಕರಿತಾ ಇದೀವಿ. ಇನ್ನು ನಮ್ಮ ದೇಶದಾಗ ಅತಿ ಚಿಕ್ಕದಾದ ರಾಜ್ಯಗಳು ಯಾವ್ದಾವ್ರಿ? ಅತಿ ವಿಸ್ತೀರ್ಣದಾಗ ಚಿಕ್ಕದಾಗಿರ್ತಕ್ಕಂಥ ರಾಜ್ಯಗಳು ಸುಮ್ಮನೆ ಕೋಡ್ ಮಾಡ್ಕೋರಿ GSTN ಅಂತೇಳಿ. ಅಂದ್ರೆ ಏನ್ರಿ? ಜಿ ಅಂದ್ರೆ ಏನು? ಗೋವಾ ಅಂತ ಕರಿತಾ ಇದೀವಿ. ಎಸ್ ಅಂದ್ರೆ ಏನು? ಸಿಕ್ಕಿಂ ಅಂತ ಕರಿತಾ ಇದೀವಿ. ಟಿ ಅಂದ್ರೆ ಯಾವ್ದ್ರಿ? ತ್ರಿಪುರಾ ಅಂತ ಕರಿತಾ ಇದೀವಿ. ಎನ್ ಅಂದ್ರ ನಾಗಾಲ್ಯಾಂಡ್. ನಮ್ಮ ಭಾರತದಾಗ 28 ರಾಜ್ಯಗಳದಾವ್ರಿ. ಆ 28 ರಾಜ್ಯಗಳದಾಗ ಅತಿ ದೊಡ್ಡ ರಾಜ್ಯಗಳು ಯಾವತ್ತು ಅಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ,
ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ಕರ್ನಾಟಕವು ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ 6ನೇ ದೊಡ್ಡ ರಾಜ್ಯ ರೀ. ಭಾರತದಾಗ ಅತಿ ಚಿಕ್ಕದಾಗಿರ್ತಕ್ಕಂಥ ರಾಜ್ಯಗಳು ಅಂತ ಕೇಳಿದ್ರೆ ಗೋವಾ, ಸಿಕ್ಕಿಂ, ತ್ರಿಪುರ, ನಾಗಾಲ್ಯಾಂಡ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ನಮ್ಮ ಭಾರತ ಏನ್ ಮಾಡಿದೆ ಅಂದ್ರ ಇಂಟರ್ನ್ಯಾಷನಲ್ ಬಾರ್ಡರ್ ರೀ, ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಹಂಚಿಕೊಂಡದ. ಯಾವ್ಯಾವ ರಾಷ್ಟ್ರದೊಂದಿಗೆ ಎಷ್ಟೆಷ್ಟು ಹಂಚಿಕೊಂಡದ ಅಂತ ನೋಡ್ದಕ್ರಿ, ಇಲ್ಲಿ ನೋಡ್ರಿ ಫಸ್ಟಿಗೆ ಬರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಕರಿತಾ ಇದೀವಿ. ಈ ಪಾಕಿಸ್ತಾನ ಏನ್ ಮಾಡ್ತದ ಕೇಳಿದ್ರೆ ಗುಜರಾತ್ ರಾಜ್ಯದೊಂದಿಗೆ ಗಡಿ ಹಂಚ್ಕೋತದ್ರಿ, ಗುಜರಾತ್. ಆಮೇಲೆ ರಾಜಸ್ಥಾನದೊಂದಿಗೆ ಗಡಿ ಹಂಚ್ಕೋತದ್ರಿ, ರಾಜಸ್ಥಾನ. ಆ ನಂತರ ಪಂಜಾಬ್ ಅಂತ ಕರಿತೀವಿ. ಆ ನಂತರ ಯಾವುದು ಅಂದ್ರ ಜಮ್ಮು ಅಂಡ್ ಕಾಶ್ಮೀರ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಇದನ್ನ ಲಡಾಖ್ ಅಂತ ಕರಿತೀವಿ. ಅಂದ್ರೆ ಪಾಕಿಸ್ತಾನ ಏನ್ ಮಾಡ್ತಂದ್ರ 3 ರಾಜ್ಯಗಳು ಪ್ಲಸ್ 2 ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿ ಹಂಚ್ಕೋತದೆ. ಗುಜರಾತ, ರಾಜಸ್ಥಾನ, ಪಂಜಾಬ್ 3 ರಾಜ್ಯಗಳ್ರಿ. ಜಮ್ಮು ಕಾಶ್ಮೀರ, ಲಡಾಖ 2 ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದೊಳಗಿನ ಗಡಿ ರೇಖೆಯ ಉದ್ದ ಎಷ್ಟದ ಕೇಳಿದ್ರೆ 3323 ಕಿಲೋಮೀಟರ್ ಗಡಿ ರೇಖೆಯ ಉದ್ದ. ಹಳೆಯ ಗಡಿ ರೇಖೆಯ ಉದ್ದ ಎಷ್ಟಂದ್ರ 3310 ಕಿಲೋಮೀಟರ್ ಅಂತ ಕಾಣ್ತೀವಿ. ಹಳೆಯದಲ್ಲಿ ನೆನಪಿರ್ಲಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದ್ದೀವಿ. ಈ ಪಾಕಿಸ್ತಾನ ಎಂಬ ಪದ ಹೆಂಗ್ ರಚನೆ ಆಯಿತು, ಅಥವಾ ಪಾಕಿಸ್ತಾನ ಎಂಬ ರಾಷ್ಟ್ರ ಹೆಂಗ್ ರಚನೆ ಆಯಿತು? ಫಸ್ಟ್ ಭಾರತವನ್ನ ವಿಭಾಗ ಮಾಡ್ರಿ ಅಂತ ಹೇಳಿ ದ್ವಿರಾಷ್ಟ್ರ ಸಿದ್ಧಾಂತ ಅಂತ ಕರಿತೀವಿ. ಈ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಮಂಡಿಸಿದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ಮೊಹಮ್ಮದ್ ಇಕ್ಬಾಲ್ ಅಂತ ಕರಿತೀವಿ. ಮೊಹಮ್ಮದ್ ಇಕ್ಬಾಲ್ ಅಂತ ಕರಿತೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವರು 1930 ಏನ್ ಮಾಡ್ತಾರ, ಪ್ರತ್ಯೇಕವಾಗಿರ್ತಕ್ಕಂಥ ದ್ವಿರಾಷ್ಟ್ರ ರಚನೆ ಮಾಡಿಕೊಡಿ, ಅದಕ್ಕೆ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಮಂಡಿಸ್ತಾರ್ರಿ ಇವರು. ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿದವ್ರು ಯಾರು ಅಂದ್ರೆ ಮೊಹಮ್ಮದ್ ಇಕ್ಬಾಲ್ ರೀ, 1930. ಇವ್ರೇನ್ ಮಾಡ್ತಾರ ಅಂದ್ರ ಸಾರೆ ಜಹಾಸೆ ಅಚ್ಚಾ, ಸಾರೆ ಜಹಾಸೆ ಅಚ್ಚಾ ಎಂಬ ಗೀತೆ ಬರೆದವ್ರು ಯಾರು ಅಂತ ಕ್ವಶನ್ ಕೇಳ್ತಾರೆ, ಅದು ಮೊಹಮ್ಮದ್ ಇಕ್ಬಾಲ್ ಅಂತ ಕರಿತೀವಿ. ಇವರೊಬ್ರು ಉರ್ದು ಭಾಷೆಯ ಕವಿ. ಕ್ವಶನ್ ಕೇಳಿದಾನ, ಇವರೊಬ್ರು ಎಂಥ ಭಾಷೆಯ ಕವಿ ಅಂತ ಕೇಳಿದಾನೆ, ಉರ್ದು ಭಾಷೆಯ ಕವಿ. ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನೋಡ್ರಿ 1930, 31, 32 ದುಂಡು ಮೇಜಿನ ಸಮ್ಮೇಳನ ನಡೀತಾವ್ರಿ. ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಉರ್ದು ಕವಿ ಯಾರು ಅಂತ ಕ್ವಶನ್ ಕೇಳ್ಯಾರಿ, ಅದು ಮೊಹಮ್ಮದ್ ಇಕ್ಬಾಲ್ ಅಂತ ಕರಿತೀವಿ. ಇವರನ್ನ ಏನಂತ ಕರೀತಾರೆ ಅಂದ್ರೆ ಪಾಕಿಸ್ತಾನದ ಚಿಂತಕ ಅಂತ ಕರೀತಾರೆ. ಪಾಕಿಸ್ತಾನದ ಚಿಂತಕ ಅಂತೇಳಿ ಯಾರಿಗೆ ಕರೀತಾರೆ ಅಂತ ಕೇಳ್ತಾರೆ, ಇದು ಮೊಹಮ್ಮದ್ ಇಕ್ಬಾಲ್. ಅಷ್ಟೇ ಅಲ್ಲ, ಇವರನ್ನ ಪೂರ್ವದ ಕವಿ ಅಂತ ಕರೀತಾರೆ. ಪೂರ್ವದ ಕವಿ. ಪೂರ್ವದ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದಾನೆ, ಅದು ಮೊಹಮ್ಮದ್ ಇಕ್ಬಾಲ್. ಮುಂದ 1933 ಪಾಕಿಸ್ತಾನ ಎಂಬ ಪದವನ್ನ, ವೆರಿ ಇಂಪಾರ್ಟೆಂಟ್ ರೀ, ಪಾಕಿಸ್ತಾನ ಎಂಬ ಪದವನ್ನ ರೆಹಮತ್ ಅಲಿ ಚೌಧರಿ ಅಂತಕ್ಕಂಥ, ರೆಹಮತ್ ಅಲಿ ಚೌಧರಿ ಅಂತಕ್ಕಂಥ ವಿದ್ಯಾರ್ಥಿ ಬಳಸ್ತಾನ. ನಿಮ್ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಮಂಡಿಸಿದವ್ರು ಯಾರು ಕೇಳಿದ್ರ ಮೊಹಮ್ಮದ್ ಇಕ್ಬಾಲ್ ರೀ. ಪಾಕಿಸ್ತಾನ ಎಂಬ ಪದವನ್ನ ಮೊದಲ ಬಾರಿ ಬಳಸಿದವ್ರು ಯಾರು ಕೇಳಿದ್ರ ರೆಹಮತ್ ಅಲಿ ಚೌಧರಿ. 1940 1940 ಲಾಹೋರ್ ಅಂತ ಕರಿತೀವ್ರಿ. ಲಾಹೋರ್, ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ. ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ದ್ವಿರಾಷ್ಟ್ರ ಅಥವಾ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ, ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇಟ್ಟವರಾರು ಅಂತ ಪ್ರಶ್ನೆ ಕೇಳದಂದ್ರೆ ಈಗ ನೀವು ಹಾಕ್ಬೇಕು ಮೊಹಮ್ಮದ್ ಅಲಿ ಜಿನ್ನಾ. 1940 ಅಥವಾ ಲಾಹೋರ್ ಅಧಿವೇಶನ ಅಂತಕ್ಕಂಥ 2 ಪದ ನಿಮ್ಗೆ ಏನಾದ್ರು ಕ್ವಶನ್ ಕಾಣ್ತಿತ್ತು ಅಂದ್ರ ಅವಾಗ ನೀವು ಮೊಹಮ್ಮದ್ ಅಲಿ ಜಿನ್ನಾ ಅನ್ಬೇಕ್ರಿ.
ಓಕೆನಾ, ನೆನಪಿರ್ರಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಈ ಪಾಕಿಸ್ತಾನದ ರಾಜಧಾನಿ ಯಾವುದು ಅಂತ ಕೇಳ್ತಾನ್ರಿ, ಇಸ್ಲಾಮಾಬಾದ್ ಅಂತ ಕರಿತಾ ಇದೀವಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್. ಆದ್ರೆ ಇದೆರಡು ಪ್ರಮುಖ ನಗರಗಳು ಬರ್ತಾವ್ರಿ. ಒಂದು ಕರಾಚಿ ಅಂತ ಕರಿತೀವಿ, ಇನ್ನೊಂದು ಲಾಹೋರ್ ಅಂತ ಕರಿತೀವಿ. ಲಾಹೋರ್. ಕರಾಚಿ ಯಾವ ನದಿ ದಡದ ಮೇಲೆ ಅದಕ್ಕೆ ಅಂದ್ರೆ ಸಿಂಧೂ ನದಿಯ ದಡದ ಮೇಲೆ ಅದ. ಲಾಹೋರ ರಾವಿ ನದಿಯ ದಡದ ಮೇಲೆ. ಲಾಹೋರ್ ಬರೋದು ರಾವಿ ನದಿಯ ದಡದ ಮೇಲೆ, ಕರಾಚಿ ಬರುವುದು ಸಿಂಧೂ ನದಿಯ ದಡದ ಮೇಲೆ ಅಂತ ಕರಿತಾ ಇದ್ವಿ. ನೆನಪಿಲ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಂಧೂ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರ ಪಾಕಿಸ್ತಾನದ ಜೀವನದಿ ಅಂತ ಕರಿತೀವಿ. ಪಾಕಿಸ್ತಾನದ ಜೀವನದಿ, ಪಾಕಿಸ್ತಾನದ ಉದ್ದವಾದ ನದಿ ಅಂತ ಕರಿತಾ ಇದೀವಿ, ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕರಿತಾ ಇದೀವಿ. ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶ, ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ನದಿ ಯಾವುದು ಅಂತ ಕೇಳ್ತಾನ್ರಿ, ಅದು ಸಿಂಧೂ ನದಿ ಅಂತ ಕರಿತೀವಿ. ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾದ ನದಿ, ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾದ ನದಿ ಯಾವುದು ಅಂತ ಕೇಳಿದ್ರ ಅದು ಸಿಂಧೂ ನದಿ ಅಂತ ಕರಿತೀವಿ. ನೆನಪಿಲ್ರಿ, ಇದು ಭಾರತದೊಂದಿಗೆ ಇಂಟರ್ನ್ಯಾಷನಲ್ ಬಾರ್ಡರ್, ಅಂತಾರಾಷ್ಟ್ರೀಯ ಗಡಿ ರೇಖೆ ಒಂದೇ ಅದ್ರಿ. ನೆನಪಿಲ್ರಿ, ಇದು ಜಲಗಡಿನೂ ಒಂದೇ ಅದ ಮತ್ತು ಭೂಗಡಿನೂ ಒಂದೇ ಅದ. ಯಾಕಂದ್ರ ಇಲ್ಲಿ ಕೆಳಗಡೆ ಏನ್ ಕಾಣ್ತೀವಿ ನಾವು ಅಂತ ಕೇಳಿದ್ರ ಅರಬ್ಬಿ ಸಮುದ್ರದೊಂದಿಗೆ ಏನ್ ಮಾಡ್ತೀರಿ, ಗಡಿ ಹಂಚ್ಕೋತದ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಕಾಣ್ತಾವ, ಅರಬ್ಬಿ ಸಮುದ್ರದೊಂದಿಗೆ ಏನ್ ಮಾಡ್ತಾರೆ, ಗಡಿ ಹಂಚ್ಕೋತದ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಅಫ್ಘಾನಿಸ್ತಾನ ಭಾರತದೊಂದಿಗೆ ಎಷ್ಟು ಗಡಿ ಹಂಚ್ಕೊಂಡದ ಕೇರ 106 ಕಿಲೋಮೀಟರ್ ಗಡಿ ಹಂಚ್ಕೊಂಡದ. ಹಳೆ ಮಾಹಿತಿ ಪ್ರಕಾರ 80 ಕಿಲೋಮೀಟರ್ ಅಂತ ಕಾಣ್ತೀವ್ರಿ. ಇದರ ಹಳೆ ಹೆಸರು ಏನಪ್ಪಾ ಅಂದ್ರ ಗಾಂಧಾರ. ಗಾಂಧಾರ ಅಂತಕ್ಕಂಥದ್ದು ಅಫ್ಘಾನಿಸ್ತಾನದ ಹಳೆ ಹೆಸರು. ಮಹಾಭಾರತದೊಳಗ ಶಕುನಿಯ ಊರ್ ಯಾವುದು ಅಂತ ಕೇಳಿದ್ರೆ ಗಾಂಧಾರ ರೀ, ಅಥವಾ ಶಕುನಿಯ ಸಹೋದರಿ ಗಾಂಧಾರಿ ಅಂತ ಕರಿತೀವಿ. ಅಫ್ಘಾನಿಸ್ತಾನದ ಪ್ರಾಚೀನವಾದ ಹೆಸರು ಗಾಂಧಾರ ಅಂತ ಕರಿತೀವಿ. ಈ ಅಫ್ಘಾನಿಸ್ತಾನ ಭಾರತದೊಂದಿಗೆ ಏನ್ ಮಾಡ್ತಾರೆ, ಅತಿ ಕಡಿಮೆ ಗಡಿ ಹಂಚ್ಕೊತಾವ. ಭಾರತದೊಂದಿಗೆ ಅತಿ ಕಡಿಮೆ ಗಡಿ ಹಂಚಿಕೊಂಡ ರಾಷ್ಟ್ರ ಯಾವುದು, ಅಫ್ಘಾನಿಸ್ತಾನ. ಹಳೆ ಮಾಹಿತಿ 80, ಪ್ರಸ್ತುತ 106 ಕಿಲೋಮೀಟರ್ ಆಗ್ಯದ್ರಿ. ಹಾಗಾದ್ರೆ ಅಫ್ಘಾನಿಸ್ತಾನದ ಗಡಿ ಹಂಚ್ಕೊಳ್ಳೋದು ಏಕೈಕ ಯಾವ್ದಂದ್ರ ಲಡಾಖ್ ಒಂದೇ ರೀ. ಲಡಾಖ್ ಒಂದೇ ಗಡಿ ಹಂಚ್ಕೊತ. ಈ ಅಫ್ಘಾನಿಸ್ತಾನದ ರಾಜಧಾನಿ ಯಾವ್ದು ಕೇಳ್ತಾನ್ರಿ, ಕಾಬುಲ್ ಅಂತ ಕರಿತೀವಿ. ಕಾಬುಲ್, ಕಾಬುಲ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಬನ್ ಯಾವ್ದು ಕರಿತಾ ಇದೀವಿ ಅಂತ ಕೇಳಿದ್ರ ಚೀನಾ ಕರಿತೀವಿ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಅಂತ ಕೇಳಿದ್ರೆ 3488 ಕಿಲೋಮೀಟರ್. 3488. ಹಾಗಾದ್ರೆ ಇದರೊಂದಿಗೆ ಗಡಿ ಹಂಚ್ಕೊಳ್ಳೋ ಯಾವ್ದಂದ್ರ ಒಂದು ಲಡಾಖ್ ಹಂಚ್ಕೋತದ್ರಿ. ನೋಡ್ರಿ, ಚೀನಾದೊಂದಿಗೆ ಗಡಿ ಹಂಚ್ಕೊಳ್ಳೋದು ಲಡಾಖ್. ಆಮೇಲೆ ಯಾವ್ದು ಅಂದ್ರ ಹಿಮಾಚಲ ಪ್ರದೇಶ, ಆಮೇಲೆ ಯಾವ್ದು ಅಂದ್ರ ಉತ್ತರಾಖಂಡ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಆಮೇಲೆ ಇದು ಯಾವ್ದು ಅಂದ್ರ ನೇಪಾಳದ. ಇದು ಭಾರತದೊಂದಿಗೆ ನಾವು ಇಲ್ಲಿ ಗಡಿ ಹಂಚ್ಕೊಳಂಗಿಲ್ಲ ರೀ. ಒಮ್ಮೆ ಡೈರೆಕ್ಟ್ ಯಾವ್ದು ಅಂದ್ರ ಸಿಕ್ಕಿಂ, ಸಿಕ್ಕಿಂ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಒನ್ ಯಾವ್ದು ಅಂದ್ರ ಅರುಣಾಚಲ ಪ್ರದೇಶ್. 4 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ಗಡಿ ಹಂಚ್ಕೋತದ್ರಿ ಚೀನಾದೊಂದಿಗೆ. 4 ರಾಜ್ಯಗಳು ಅಂದ್ರ ಒಂದು ಅರುಣಾಚಲ ಪ್ರದೇಶ ರೀ, ಒಂದು ಸಿಕ್ಕಿಂ, ಉತ್ತರಾಖಂಡ, ಹಿಮಾಚಲ ಪ್ರದೇಶ್. ಒಂದು ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಚೀನಾ ಕ್ರಾಂತಿ ನಡೆದಿದ್ದು ಯಾವಾಗ ಅಂತ ಕೇಳ್ತಾನ್ರಿ, 1911 ಚೀನಾ ಕ್ರಾಂತಿ. ಆದ್ರೆ ಭಾರತ ಮತ್ತು ಚೀನಾದ ಮಧ್ಯೆ ಗಡಿ ರೇಖೆ ಹಾಕಿದ್ದು 1914. ಯಾವ ಗಡಿ ರೇಖೆ ಅದ ಅಂತ ಕೇಳಿದ್ರ ಮ್ಯಾಕ್-ಮೋಹನ್ ಗಡಿ ರೇಖೆ ಅಂತ ಕರಿತೀವಿ. ಮ್ಯಾಕ್-ಮೋಹನ್ ಗಡಿ ರೇಖೆ ಯಾವ 2 ರಾಷ್ಟ್ರ ಮಧ್ಯೆ ಅಂದ್ರ ಭಾರತ ಮತ್ತು ಚೀನಾ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಂದ್ರ ರ್ಯಾಡ್ಕ್ಲಿಫ್ ಗಡಿ ರೇಖೆ ರೀ. ಭಾರತ ಮತ್ತು ಅಫ್ಘಾನಿಸ್ತಾನ ಅಂದ್ರ ಡ್ಯೂರಾಂಡೋ ಗಡಿ ರೇಖೆ ಅಂತ ಕರಿತೀವಿ. ನೆನಪಿರ್ಲಿ. ಇನ್ನು ನೇಪಾಳದೊಂದಿಗೆ ನೋಡ್ರಿ, ನೇಪಾಳದೊಂದಿಗೆ ಎಷ್ಟು ರಾಜ್ಯ ಗಡಿ ಹಂಚ್ಕೋತಾವ ಅಂದ್ರ 5 ರಾಜ್ಯಗಳು. ನೇಪಾಳದೊಂದಿಗೆ ಯಾವ್ಯಾವ 5 ಅಂದ್ರ ಒಂದು ಉತ್ತರಾಖಂಡ ಅಂತ ಕರಿತೀವ್ರಿ, ಇನ್ನೊಂದು ಉತ್ತರ ಪ್ರದೇಶ ಅಂತ ಕರಿತೀವ್ರಿ, ಇನ್ನೊಂದು ಯಾವ್ದು ಅಂದ್ರ ಬಿಹಾರ ಅಂತ ಕರಿತೀವಿ, ಇನ್ನೊಂದು ಯಾವ್ದು ಅಂದ್ರ ವೆಸ್ಟ್ ಬೆಂಗಾಲ, ಇನ್ನೊಂದು ಸಿಕ್ಕಿಂ. ಸಿಕ್ಕಿಂ, ವೆಸ್ಟ್ ಬೆಂಗಾಲ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ. ಟೋಟಲ್ 5 ರಾಜ್ಯಗಳ ಗಡಿ ಹಂಚ್ಕೊತಾವ್ರಿ.
ನೀವು ನೆನಪಿಡಬೇಕಾದ್ರೆ ಏನ್ ಮಾಡಬೇಕು, ಕೋಡ್ ಮಾಡ್ಕೋಬೇಕು. ನೇಪಾಳದೊಂದಿಗೆ ಗಡಿ ಹಂಚಿಕೊಳ್ತಕ್ಕಂಥ ರಾಜ್ಯಗಳು ಯಾವ ಕೇಳಿದ್ರೆ ಸುಬ್ಬು. ಕೋಡ್ ತರ ಇಟ್ಕೋರಿ, ಸುಬ್ಬು ಅಂತೇಳಿ. ಎಸ್ ಅಂದ್ರ ಸಿಕ್ಕಿಂ, ಯು ಅಂದ್ರ ಉತ್ತರ ಪ್ರದೇಶ್, ಬಿ ಅಂದ್ರ ಬಿಹಾರ್, ಇನ್ನೊಂದು ಬಿ ಅಂದ್ರ ಬಂಗಾಳ, ಇನ್ನೊಂದು ಯು ಅಂದ್ರ ಉತ್ತರಾಖಂಡ ಅಂತೇಳಿ ನಾವು ನೋಡ್ತೀವಿ. ನೇಪಾಳದ ರಾಜಧಾನಿ ಯಾವುದು ಅಂತ ಕೇಳ್ತಾನ್ರಿ, ಕಠ್ಮಂಡು ಅಂತ ಕರಿತೀವಿ. ನೇಪಾಳದ ರಾಜಧಾನಿ ಕಠ್ಮಂಡು ಅಂತ ಕರಿತೀವಿ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಬಾರ್ಡರ್. ನೇಪಾಳ ನಮ್ಮೊಂದಿಗೆ ಎಷ್ಟು ಗಡಿ ಹಂಚಿಕೊತದ ಅಂತ ಕೇಳಿದ್ರೆ 1751 ಕಿಲೋಮೀಟರ್ ಗಡಿ ಹಂಚ್ಕೊತಾರೆ. 1751 ಕಿಲೋಮೀಟರ್ ಅಂತ ಕರಿತೀವಿ. ಓಕೆನಾ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಈಶಾನ್ಯ ರಾಜ್ಯಗಳ ಮೇಲೆ ಏನ್ ಮಾಡ್ತೀನಿ, ಸಪ್ರೇಟ್ ಆಗಿ ತಗೋತೀನಿ ಅಂತ ನಿಮ್ಗೆ. ಈಶಾನ್ಯ ರಾಜ್ಯಗಳದಾಗ ಅದ್ರಾಗ ಸ್ಪೆಷಲ್ ಯಾವ್ದಂದ್ರ ಭೂತಾನ, ಮಯನ್ಮಾರ, ಬಾಂಗ್ಲಾದೇಶ್. ಯಾಕಂದ್ರೆ ಇಲ್ಲಿ ಮ್ಯಾಪ್ ನಿಮ್ಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಅದು ಬೇರೆ ಮ್ಯಾಪ್ ಹಾಕಿ ಈಶಾನ್ಯ ರಾಜ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಇಲ್ಲಿ ಗಮನ ಇರಲಿ ನಿಮ್ಗೆ, ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ನೋಡಿದ್ವಿ ನೇಗರೆ. ಇದ್ರೊಳಗ ನಾವು ಜಮ್ಮು ಕಾಶ್ಮೀರದಾಗ LAC ಮತ್ತು LOC ಅಂತ ಬರ್ತಾವ. ಯಾವ್ದಕ್ಕೆ LAC ಅನ್ಬೇಕು, ಯಾವ್ದಕ್ಕೆ LOC ಅನ್ಬೇಕು ಅಂತಂದ್ರ ನೋಡ್ರಿ, ಇದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರ POK ಅಂತ ಕರಿತೀವಿ. POK ಮತ್ತು ಜಮ್ಮು ಕಾಶ್ಮೀರವನ್ನ ಬೇರ್ಪಡಿಸ್ತಕ್ಕಂಥದ್ದು ಯಾವುದು ಅಂದ್ರ LOC, ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಲೈನ್ ಆಫ್ ಕಂಟ್ರೋಲ್. ಇಲ್ಲಿ ಚೀನಾದ ಅಧೀನದಾಗ ಇದಿಷ್ಟು ಪ್ರದೇಶ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಕ್ಷಯ್ ಚೀನಾ ಅಂತ ಕರಿತೀವಿ. ಇದು LAC, ಲೈನ್ ಆಫ್ ಆಕ್ಚುಲಿ ಕಂಟ್ರೋಲ್ ಅಂತ ಕರಿತೀವಿ. ಇದು ನಿಮ್ ಪೂರ್ಣ ದೊಡ್ಡ ಮ್ಯಾಪ್ ಹಾಕಿ ತೋರಿಸ್ತೇನ್ರಿ, ಇಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಸ್ವಲ್ಪ ಗಮನ ಇರಲಿ, ಈ ನೀವೇನ್ ಕಾಣ್ತಾ ಇದ್ರಲ್ಲ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ POK ಅಂತ ಕರಿತೀವಿ. POK ಇದನ್ನ ಏನಂತ ಕರಿತೀವಿ ಅಂದ್ರೆ ಅಕ್ಷಯ್ ಚೀನಾ ಅಂತ ಕರಿತೀವಿ. ಈ ಕಡೆ ಅಪೋಸಿಟ್ ಅಕ್ಷಯ್ ಚೀನಾ. ಇಲ್ಲಿ ಏನ್ ಕಾಣ್ತೀವಲ್ರಿ, ಸಿಯಾಚಿನ್ ಅಂತ ಕರಿತೀವಿ ನೋಡ್ರಿ. ಇಷ್ಟು ಸಿಯಾಚಿನ್, ಈ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದ್ರೆ ಸಿಯಾಚಿನ್ ಅಂತ ಕರಿತೀವಿ. ಸಿಯಾಚಿನ್ ಪ್ರದೇಶ ಇದು. ಓಕೆನಾ, ಇಲ್ಲಿ ನೀವು ಕಾಣಬಹುದು ಈ ಜಮ್ಮು ಕಾಶ್ಮೀರ ಮತ್ತು POK ಮಧ್ಯೆ ಇರತಕ್ಕಂಥ ಗಡಿ ರೇಖೆಯನ್ನು ಏನಂತ ಕೊಟ್ಟಿದ್ದಾನಪ್ಪ ಅಂದ್ರ ಲೈನ್ ಆಫ್ ಕಂಟ್ರೋಲ್ ಅಂತ ಕೊಟ್ಟಿದೆ ನೋಡ್ರಿ. ಲೈನ್ ಆಫ್ ಕಂಟ್ರೋಲ್ ನಾನು ಹೇಳಿದ್ರ ಮೇಲೆ ಐತ್ ನೋಡ್ರಿ, ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತಾನೆ. ಓಕೆನಾ, ಯಾವ್ಯಾವ್ರಿ, POK ಮತ್ತು ಜಮ್ಮು ಕಾಶ್ಮೀರ. ಈ ಕಡೆ ಲಡಾಖ್ ಮತ್ತು ಅಕ್ಷಯ್ ಚೀನಾ ಬೇರ್ಪಡಿಸುವುದು ಯಾವುದು ಅಂತ ಕೇಳ್ತಾನ್ರಿ, LAC ಅಂತ ಕರಿತೀವಿ. LAC ಅಂದ್ರ ಲೈನ್ ಆಫ್ ಆಕ್ಚುಲಿ ಕಂಟ್ರೋಲ್ ಅಂತ ಕರಿತೀವಿ. ಸ್ವಲ್ಪ ಗಮನ ಇರಲಿ, ನಾವೇನ್ ಮಾಡ್ತೀವಿ, POK ನಮ್ಮದಿಂದಾಗದ, ಅಕ್ಷಯ್ ಚೀನಾನು ನಮ್ಮದಿಂದಾಗದ ಅಂತ ನಾವು ಕರಿತೀವಿ. ಆದ್ರ ಅವರು ಪಾಕಿಸ್ತಾನದವರು ಮತ್ತು ಚೀನಾದವ್ರು ಏನ್ ಮಾಡಂಗಿಲ್ಲ ರೀ, POK ಮತ್ತು ಅಕ್ಷಯ್ ಚೀನಾ ಅಂತಕ್ಕಂಥದ್ದು ಚೀನಾದವ್ರು ತಗೋತಾರ, POK ಅಂತಕ್ಕಂಥ ಪಾಕಿಸ್ತಾನ ತಗೊಂಡು ನಮಗ್ ಉಳಿದಿರ್ತಕ್ಕಂಥ ಬರೀ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಮ್ಯಾಪ್ ಅನ್ನ ಮಾತ್ರ ತೋರಿಸ್ತಾರೆ. ನಾವು ಅದನ್ನ ಒಪ್ಕೊಳ್ಳಂಗಿಲ್ಲ. ನಾವು POK ನಮ್ಮ ಅವ್ರದಿಂದಾಗಿದ್ರು ನಮ್ರದೇ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಕಾಣಿಸ್ಬೋದು ನಿಮ್ಗೆ ಕ್ಲಿಯರ್ ಆಗಿ. ಈ ಯೆಲ್ಲೋ ಕಲರ್ನಾಗ ಇರ್ತಕ್ಕಂಥದ್ದು ಜಮ್ಮು ಅಂಡ್ ಕಾಶ್ಮೀರ ಮತ್ತು ಲಡಾಖ್ ಅಂತ ಕರಿತೀವಿ. ಈ ಕಡೆ ಇರ್ತಕ್ಕಂಥದ್ದು ಯಾವ್ದಂದ್ರ ಇದು POK, ಇದು ಅಕ್ಷಯ್ ಚೀನಾ ಅಂತ ಕರಿತೀವ್ರಿ. ಈ ಕಡೆ ಬರ್ತಕ್ಕಂಥದ್ದು POK ಅಂತ ಕರಿತೀವಿ. ಎಕ್ಸಾಮ್ ಕಂತ್ರು ಹೇಳಿ ಮಾಡಿಸಿದ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಗಮನ ಇರಲಿ, ಮ್ಯಾಪ್ ರೀಡಿಂಗ್ ಮಾಡ್ತಾ ಇರ್ಬೇಕಾ. ನಿಮಗೆ ಇಲ್ಲಿ ಕೊಟ್ಟಿರ್ಬೋದು, ಕಾಣಿಸ್ತಿರ್ಬೋದು, ಯಾವುದು ಅಂದ್ರೆ LOC ಅಂತೇಳಿ. LOC ಅಂದ್ರೇನು, ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಓಕೆನಾ, ಮತ್ತೊಂದು ಕ್ಲಾಸ್ನಾಗ ಏನ್ ಮಾಡ್ತೀನಿ, ಇದ್ರ ಬಗ್ಗೆ ನಿಮ್ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.